टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿದ್ದಾರೆ? ಬಹಳ ಯಾರ ಜೊತೆನೂ ಸೇರಿದಿತ್ತಿ ಸೈಲೆಂಟ್ ಆಗಂತೂ ಇದ್ದಾರೆ. ಅದರ ನಡುವೆ ಇವತ್ತು ಬೆಂಗಳೂರಿಗೆ ಅವ್ರು ಬರಬೇಕಾಗಿತ್ತು. ಕಾರಣ ಅಂತಾರೆ ರೆಬೆಲ್ಸ್ ಮೀಟಿಂಗ್ ಇದೆ ಇವತ್ತು. ಎಲ್ಲಿದ್ದಾರೆ ಅಂದ್ರೆ ಅವ್ರು ಚಿಂಚೋಳಿಲಿದ್ದಾರೆ, ಅಲ್ಲೇ ಉಳ್ಕೊಂಡಿದ್ದಾರೆ. ಬೆಂಗಳೂರಿಗೂ ಕೂಡ ಅವ್ರು ಬರ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ಯತ್ನಾಳ್ ಅವರ ಆಪ್ತರ ಸಭೆ ಇದೆ. ಮಧ್ಯಾಹ್ನ 12 ಗಂಟೆಗೆ ರೆಬೆಲ್ಸ್ ಟೀಮ್ನ ಸಭೆ ಇದೆ. ಬಹುತೇಕ ಕುಮಾರ್ ಬಂಗಾರಪ್ಪ ಅವರ ನಿವಾಸ ಅಥವಾ ಬೇರೆ ಕಡೆ ಈ ಸಭೆ ನಡೀಬಹುದು. ಉಚ್ಚಾಟನೆ ಬಗ್ಗೆ ಮರುಪರಿಶೀಲನೆಗೆ ವಿನಂತಿಸುವ ಕುರಿತು ಚರ್ಚೆ ಆಗುತ್ತೆ. ಆದರೆ ಆ ಸಭೆಗೆ ಯತ್ನಾಳ್ ಅವರು ಬರ್ತಾ ಇಲ್ಲ. ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಸರಿಯಾಗಿ, ಅಥವಾ ಯಾರ ಜೊತೆಗೂ ಅಂತ ಸಂಪರ್ಕದಲ್ಲಿದ್ದ ಯತ್ನಾಳ್ ಅವರು ಇಲ್ಲ. ಸೊ ಎಲ್ಲಿ ತನಕ ಯುಗಾದಿವರೆಗೂ ಉಚ್ಚಾಟನೆ ಬಗ್ಗೆ ಮಾತನಾಡದೇ ಇರೋದಕ್ಕೆ ನಿರ್ಧರಿಸಿದ್ದಾರಂತೆ. ಟಿವಿ9ಗೆ ಶಾಸಕ ಯತ್ನಾಳ್ ಅವರ ಆಪ್ತರು ಕೊಟ್ಟಿರುವಂಥ ಮಾಹಿತಿ ಇದು. ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡದೆ ಯತ್ನಾಳ್ ಬಹಳ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ದಿನ ಬಹಳ ಅಬ್ಬರಿಸಿ ಬೊಬ್ಬರಿತಿದ್ದಂಥ ಯತ್ನಾಳ್ ಅವರು ಇದೀಗ ಕಂಪ್ಲೀಟ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಹಾಗಂತ ಅವ್ರೇನು ಭಾಳ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಇದರಿಂದ ಭಾಳ ದಿಕ್ಕೆಟ್ ಕೂತಿದ್ದಾರೆ, ಆ ರೀತಿಯಾದಂಥದ್ದು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ತಂತ್ರ ಎಣಿತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನೆಲ್ಲ ಫೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಅಂತ ಕಾಣಿಸುತ್ತೆ. ಸದ್ಯ ಚಿಂಚೋಳಿಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದತ್ತಾತ್ರೇಯ ಪಾಟೀಲ್ ನಮ್ಮ ಪ್ರತಿನಿಧಿ, ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ ಅಂದ್ಕೊಂಡಂಗಾಗಿದ್ರೆ ಅವ್ರು ಇವತ್ತು ಬರಬೇಕಿತ್ತು ಬೆಂಗಳೂರಿಗೆ. ಯಾಕಂತಂದ್ರೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಇವತ್ತೊಂದು ಸಭೆ ನಡೀತಾ ಇರುವಂಥದ್ದು ರೆಬೆಲ್ಸ್ ಟೀಮ್ನಿಂದ. ಅವರೇ ಗೈರಾಗ್ತಾ ಇದ್ದಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ತಮ್ಮ ಆಪ್ತ ಬಣದಿಂದನೂ ಕೂಡ ಅವರು ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋ ಸಂಗತಿ. ಹಾಗಂತ ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ಟಿದ್ದಾರಾ ಅಥವಾ ಒಳಗೊಳಗೆ ಬಹಳ ತಂತ್ರ ಹೆಣಿತಾ ಇದ್ದಾರಾ? ಏನ್ ಕತೆ ಈ ಮೌನದ ಅರ್ಥ? ದತ್ತಾತ್ರೇಯ ಪಾಟೀಲ್ ಮಾಲ್ತೇಶ್, ನಿಜಕ್ಕೂ ಏನು ಯತ್ನಾಳ್ ಅವರು ಸದ್ಯ ಚಿಂಚೋಳಿಯಲ್ಲಿ ತಮ್ಮ ಏನು ಶುಗರ್ ಫ್ಯಾಕ್ಟ್ರಿ ಏನಿದೆ ಆ ಶುಗರ್ ಫ್ಯಾಕ್ಟ್ರಿಯ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿರ್ತಕ್ಕಂಥದ್ದು. ಆದರೆ ನಿನ್ನೆ ರಾತ್ರಿನೇ ಏನು ಹೈದರಾಬಾದ್ ಮೂಲಕ ಬೆಂಗಳೂರಿಗೆ ತೆರಳಬೇಕಾಗಿತ್ತು. ಆದರೆ ಏಕಾಏಕಿ ಏನು ಅಂತಾರೆ ಸಡನ್ನಾಗಿ ಮತ್ತೆ ಅವರು ತಾವು ಇಲ್ಲೇ ಉಳಿದುಕೊಂಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಈಗಾಗಲೇ ಏನು ಅಂತಾರೆ ಯತ್ನಾಳ್ ಅವರು BJPಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದರಲ್ಲಿ ಇವತ್ತು ರೆಬೆಲ್ಸ್ ಮೀಟಿಂಗ್ ಇದೆ. ಅವರು ಇನ್ನೂ ಕೂಡ BJPಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಉಚ್ಚಾಟಿತ ನಾಯಕನನ್ನು ಆ ಸಭೆಗೆ ಆಹ್ವಾನಿಸುವುದು ಮತ್ತು ಆ ಸಭೆಯಲ್ಲಿ ಭಾಗವಹಿಸುವುದು ಮತ್ತಷ್ಟು ಗೊಂದಲ ಮೂಡಿಸುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ಸದ್ಯ ಯತ್ನಾಳ್ ಆ ಸಭೆಯಿಂದ ಹಿಂದಕ್ಕೆ ಸರಿದಿರ್ತಕ್ಕಂಥ ಮಾಹಿತಿ ದೊರೆತಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಹಂತದಲ್ಲಿ ಯತ್ನಾಳ್ ಅವರು ಸೈಲೆಂಟ್ ಆಗಿಯೇ ತಮ್ಮ ಗೆಸ್ಟ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಾ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಮುಂದೆ ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ಸೈಲೆಂಟಾಗಿ ಗಮನ ಹರಿಸ್ತಾ ಇದ್ದಾರೆ. ಯಾಕೆಂತಂದರೆ ಯಾವ್ಯಾವ ನಾಯಕರು ಯಾವ್ಯಾವ ಹೇಳಿಕೆ ಕೊಡ್ತಾ ಇದ್ದಾರೆ ತಮ್ಮ ಉಚ್ಚಾಟನೆ ಬಳಿಕ, ಮತ್ತು ಪಕ್ಷದ ಏನು BJPಯಲ್ಲಿರ್ತಕ್ಕಂಥ ತಮ್ಮ ಹಿತೈಷಿಗಳು ಮತ್ತು ತಮ್ಮ ಏನು ಯತ್ನಾಳ್ ಬಣ ಇತ್ತು ಆ ಬೆಂಬಲಿಗರು ಇವರೆಲ್ಲವೂ ಕೂಡ ಯಾವ ರೀತಿಯಾಗಿ ಪಕ್ಷವನ್ನು ಇನ್ನಷ್ಟು ಏನು ಅಂತಂದರೆ ಒತ್ತಡ ಹೇರ್ತಾ ಇದ್ದಾರೆ. ತಮ್ಮ ಏನು ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ತಮ್ಮನ್ನು ವಾಪಸ್ ಕರೆಸ್ಕೊಳ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ನಾಯಕರು ಯಾವ ರೀತಿಯಾಗಿ ಪಕ್ಷದ ಹೈಕಮಾಂಡ್ಗೆ ಒತ್ತಡ ಹೇರ್ತಿದ್ದಾರೆ ಇವೆಲ್ಲವನ್ನು ಕೂಡ ಯತ್ನಾಳ್ ಸೈಲೆಂಟಾಗಿ ಗಮನಿಸ್ತಾ ಇದ್ದಾರೆ. ಟಿವಿ9ಗೆ ಯತ್ನಾಳ್ ಆಪ್ತರು ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಯುಗಾದಿವರೆಗೂ ಕೂಡ ಯತ್ನಾಳ್ ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸೋಕೆ ಮುಂದಾಗಿರ್ತಕ್ಕಂಥದ್ದು ಮಾಲ್ತೇಶ್. ಯಾಕೆಂತಂದರೆ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾಯಿದೆ. ಈಗಾಗಲೇ ಸಾಕಷ್ಟು ನಾಯಕರಿಗೆ ಶೋಕಾಸ್ ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅವರ ಮೇಲೆ ಯಾವ ಕ್ರಮ ಆಗುತ್ತೆ ಅನ್ನೋದು ಕೂಡ ಯತ್ನಾಳ್ ಕಾದು ನೋಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಮುಗಿಸಿಕೊಂಡು ಯುಗಾದಿ ಹಬ್ಬದ ಬಳಿಕ ಏನು ಅಂತಾರೆ ಮಾಧ್ಯಮಗಳು ಮತ್ತು ಬಹಿರಂಗವಾಗಿ ಮಾತನಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಯತ್ನಾಳ್ ಚಿಂಚೋಳಿಯಲ್ಲಿರ್ತಕ್ಕಂಥದ್ದು ಒಂದು ಪ್ರೀ ಪ್ಲಾನ್ ಮೀಟಿಂಗ್ ಇರ್ತಕ್ಕಂಥದ್ದು. ಯಾಕಂತಂದರೆ ಯತ್ನಾಳ್ ಚಿಂಚೋಳಿಯಲ್ಲಿ ತಮ್ಮ ನೂತನ ಎಥೆನಾಲ್ ಘಟಕವನ್ನು ಯುಗಾದಿ ಹಬ್ಬದ ದಿನ ಓಪನಿಂಗ್ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರ ಮಾಡಿದರು. ಅದು ಅದ್ದೂರಿಯಾಗಿ ಏನು ಅಂತಾರೆ ಏಪ್ರಿಲ್ 7ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ ಇವರನ್ನೆಲ್ಲ ಸೇರಿಸಿ ಅದ್ದೂರಿ ಕಾರ್ಯಕ್ರಮದ ಮೂಲಕ ಎಥೆನಾಲ್ ಘಟಕವನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋಂಥ ಒಂದು ಪ್ಲಾನ್ ಮಾಡಿದರು. ಸಡನ್ನಾಗಿ ಪಕ್ಷ ಅವರನ್ನು ಉಚ್ಚಾಟನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಬರಿಗೈಯಲ್ಲಿ ಸದ್ಯ ಏಕಾಂಗಿಯಾಗಿ ಯತ್ನಾಳ್ ಏನೋ ಅಂತಾರೆ ಕಾಲ ಕಳೀತಾ ಇದ್ದಾರೆ. ಆದರೆ ಉಚ್ಚಾಟನೆ ಬಳಿಕ ಏನು ನಡೀತಾ ಇದೆ ಬೆಳವಣಿಗೆ ಅವೆಲ್ಲವನ್ನು ಕೂಡ ಗಮನ ಹರಿಸ್ತಾ ಇದ್ದಾರೆ. ಯಾಕೆಂತಂದರೆ ಯತ್ನಾಳ್ ಸಾಕಷ್ಟು ಏನು ಅಂತಾರೆ ಪಕ್ಷದ ವಿರುದ್ಧ ಮತ್ತು ಆ ಪಕ್ಷದ ಏನು ರಾಜ್ಯಾಧ್ಯಕ್ಷರಿದ್ದರು BY ವಿಜಯೇಂದ್ರ ಅವರ ವಿರುದ್ಧವೇ ಸಾಕಷ್ಟು ಗುಡುಗಿದ್ರು. ಆದರೆ ಸೈಲೆಂಟ್ ಆಗಿಯೂ ಕೂಡ ತಮ್ಮ ನಿಲುವೇನಿತ್ತು ಆ ನಿಲುವು ಅಚಲ ಅನ್ನುವಂಥ ಒಂದು ಮೂಲಕ ಟ್ವೀಟ್ ಮೂಲಕ ಏನು ಅಂತಾರೆ ಮತ್ತೆ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್.